ಮಡಿಕೇರಿ ಟೌನಲ್ಲೆಲ್ಲ ನಡ್ಕೊಂಡೇ ಓಡಾಡೋದಕ್ಕೆ ಇಷ್ಟಪಡೋ ನಾನು ಈ ಕೋಟೆಗೂ ಸಹ ಹಾಗೆ ಬಂದು ಒಂದು ಪ್ರದಕ್ಷಿಣೆ ಹಾಕೊಂಡು ಹೋಗೋದನ್ನು ಬಹಳ ಎಂಜಾಯ್ ಮಾಡ್ತೀನಿ. ಇದು ಕೋಟೆ ಮಹಾಗಣಪತಿ ದೇವಸ್ಥಾನ. ನೀವು ಇಲ್ಲಿಗೆ ದಸರಾದ ವಿಜಯದಶಮಿ ಸಂಜೆ ಟೈಮಲ್ಲಿ ಬರಬೇಕು. ಸಿಕ್ಕಾಬಟ್ಟೆ ಗ್ರ್ಯಾಂಡ್ ಆಗಿರ್ತದೆ ಸೆಲೆಬ್ರೇಷನ್. ಅಂದಹಾಗೆ ಈ ಕೋಟೆಯನ್ನು 17ನೇ ಶತಮಾನದ ಅಂತ್ಯದ ವೇಳೆಗೆ ಮಡಿಕೇರಿಯ ಅಂದಿನ ರಾಜರಾಗಿದ್ದ ಮುದ್ದು ರಾಜರು ಕಟ್ಟಿಸಿದ್ರು. ಅದಾದ ಮೇಲೆ ಮುಂದಿನ ಶತಮಾನಗಳಲ್ಲಿ ಟಿಪ್ಪು ಹಾಗೂ ಬ್ರಿಟಿಷರ ಕೈಗೆ ಕೋಟೆಯ ನಿಯಂತ್ರಣ ಹೋದ ಕಾರಣ ಕೋಟೆಯ ರಚನೆಯಲ್ಲಿ ಸಾಕಷ್ಟು ಮಾರ್ಪಾಡುಗಳಾಗಿವೆ. ಕೋಟೆಯ ಗೋಡೆಗಳ ಉದ್ದಕ್ಕೂ ಓಡಾಡಿಕೊಂಡು ಮಡಿಕೇರಿ ನಗರದ ದೃಶ್ಯಗಳನ್ನು ಎಂಜಾಯ್ ಮಾಡೋದನ್ನು ತುಂಬ ಇಷ್ಟಪಡ್ತೀನಿ ನಾನು. ಕೋಟೆಯಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇತ್ತು. ಅದನ್ನು ಬ್ರಿಟಿಷ್ನವರು ಕೆಡವಿ ಒಂದು ಚರ್ಚ್ ಕಟ್ಟಿದ್ರು. ಈಗ ಚರ್ಚ್ನ ಮ್ಯೂಸಿಯಂ ಮಾಡಿದ್ದಾರೆ. ಈ ವಸ್ತು ಸಂಗ್ರಹಾಲಯ ಕೊಡವ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಪರಿಚಯ ಮಾಡುತ್ತೆ. ಕೊಡಗಿನ ವೀರಪುತ್ರರಲ್ಲಿ ಒಬ್ಬರಾದ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯ ಗೌಡರು ಬ್ರಿಟಿಷರ ವಿರುದ್ಧ ಸ್ವತಂತ್ರ ಸಂಗ್ರಾಮದಲ್ಲಿ ಹುತಾತ್ಮರಾದ ಸ್ಥಳ ಇದು.